ಮುಂಗಾರು ಮಳೆಯಿಂದಾಗಿ ಗ್ರಾಮಸ್ಥರಿಗೆ ನರಕಯಾತನೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕೊಂಗಾಳ ಪಾಸ್ತೋಳಿ ಗ್ರಾಮ ಮಳೆ ಬಂದರೆ ರಭಸದಿಂದ ಹರಿಯುವ ಬಂಡೂರಿ ನಾಲ, ಕಳಸಾ ಬಂಡೂರಿ ನಾಲ ಕಟ್ಟಿಗೆ ಸೇತುವೆ ಕಟ್ಟಿಕೊಂಡು ದಡದಿಂದ ದಡಕ್ಕೆ ಸಂಚಾರ ಮಾಡಬೇಕಾದಂಥ ಸ್ಥಿತಿ. ಸ್ವಲ್ಪ ಯಾಮಾರದು ಜೀವಕ್ಕೆ ಕುತ್ತು ಗ್ಯಾರಂಟಿ ಎಂಬ ಭೀತಿ. 6 ದಿನಗಳಿಂದ ಸುರಿತಾ ಇದೆ ಮಳೆ. 6 ದಿನಗಳಿಂದ ಸುರಿತಾ ಇರುವಂತಹ ಮಳೆಗೆ ಗ್ರಾಮಸ್ಥರು ತತ್ತರಿಸಿ ಹೋಗಿದ್ದಾರೆ. ಇದು ಆ ಬೆಳಗಾವಿಯ ಖಾನಾಪುರ. ನೋಡಿ, ದ್ವಿಚಕ್ರ ವಾಹನ ಸವಾರರು ಎಷ್ಟು ಜೀವವನ್ನು ಕೈನಲ್ಲಿ ಇಟ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ. ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಗ್ರಾಮ. ಮಳೆ ಬಂತು ಅಂದರೆ ಸಾಕು, ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗೋಗುತ್ತೆ. ಖಾನಾಪುರ ತಾಲೂಕಿನ ಕೊಂಗಾಳ ಪಾಸ್ತೋಳಿ ಗ್ರಾಮ ಇದು. ಪಶ್ಚಿಮ ಘಟ್ಟ, ಈ ಕಡೆ ಮಹಾರಾಷ್ಟ್ರ, ಎರಡು ಕಡೆಯಿಂದ ಕೂಡ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತೆ. ಹೀಗಾಗಿ ಇಲ್ಲಿ ಜನ ತಮ್ಮ ಜೀವವನ್ನು ಕೈನಲ್ಲಿಟ್ಕೊಂಡು ವಾಸ ಮಾಡಬೇಕು. ಈಗಾಗಲೇ ಉಲ್ಲೇಖ ಮಾಡ್ತಾಯಿದ್ರು ನಮ್ಮ ಪ್ರತಿನಿಧಿ, ಗಮನಿಸಿರ್ಬೋದು. ಕಾಡಂಚಿನ ಗ್ರಾಮಗಳಿಗೆ ಅಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಆಗಿಬಿಟ್ಟಿದೆ. 4 ದಿನದಿಂದ ಲೈಟೇ ಇಲ್ಲ, ವಿದ್ಯುತ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ ಅಂದರೆ ಹೇಗೆ ಹೋಗಬೇಕು ನೋಡಿ. ಕಟ್ಟಿಗೆಯನ್ನು ಹಾಕ್ಕೊಂಡು ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಬೇಕು. ಸ್ವಲ್ಪ ಯಾಮಾರಿದ್ರು ಗ್ಯಾರಂಟಿ ಜೀವಕ್ಕೆ ಕುತ್ತು, ಆಪತ್ತು, ಅಪಾಯ. ನಾನು ಸೂರ್ಯಕಾಂತ್ ಕೃಷ್ಣ ಗಾವ್ಕರ್ ಕೊಂಗಳಾ ಗ್ರಾಮಸ್ಥರು ಮಾತಾಡ್ತಾವ್ರಿ. ಪಕ್ಕ ಕನ್ನಡ ಬರೋದು ಸ್ವಲ್ಪ ಮಾತಾಡ್ತಾರೆ. ಹೇಳಿ ಮರಾಠಿ ಸರ್ ಇಲ್ಲ ಕನ್ನಡದಾಗ ಹೇಳಿ. ಕನ್ನಡದಾಗ ಇಲ್ಲಿ ಯಾಕೆ ಬ್ರಿಡ್ಜ್ ಹೋಗಿ ಬರ ಸರ್ ಇಷ್ಟು ಬೇಜಾರು ಐತ್ರಿ ಸರ್. ಮಳೆಗಾಲದಾಗ 4 ತಿಂಗಳು ರೀ, ಜೂನ್ ಜುಲೈ ಆಗಸ್ಟ್ ಒಂದು ಸರಿ ಮಳೆ ಚಾಲು ಆಗೈತೆ ಅಂದ್ರೆ ಅಕ್ಟೋಬರ್ ಮಟ್ಟ ಯಾರು ಬರುದಿಲ್ರಿ. ಮತ್ತು ಹೋಗಿ ಬರಾಗ ಇಷ್ಟು ಬೇಜಾರು ಐತ್ರಿ. ಮತ್ತು ಬೈಕ್ ಮೇಲೆ ಬರುದ್ರಿ ಅಂದ್ರೆ ಭಾಳ ಅಲ್ಲಿ ಅಡಿ ಮೇಲೆ ಬರ್ಬೇಕ್ರಿ. ನೀವು ಮಾಡ್ಕೊಂಡ್ರಿ ನಾವು ಸ್ವಂತ ಮಾಡ್ಕೊಂಡು ಎಲ್ಲ ಊರಿನ ಜನ ಹಿಡ್ಕೊಂಡು ಸ್ವಂತ ಡೇಂಜರ್ ಐತಿ. ಡೇಂಜರ್ ಐತಿ, ಭಾಳ ಡೇಂಜರ್ ಐತಿ ಸರ್, ಭಾಳ ಡೇಂಜರ್ ಐತ್ರಿ. ಮತ್ತೆ ಯಾರು ವಿದ್ಯುತ್ ಅಂದ್ರೆ ಡೈರೆಕ್ಟ್ ಗೋವಾ ಹೋಗ್ತೈತ್ರಿ. ಮತ್ತೆ ಯಾರು ಕೇಳುದಿಲ್ರಿ, ಮತ್ತೆ ಯಾರು ಬರುದಿಲ್ರಿ. ಮತ್ತೆ ಯಾರಿಗೆ ಗೊತ್ತಾಗ್ತಾವ್ರಿ ವಿದ್ಯುತ್ ಅಂದ್ರೆ ಅಲ್ಲಿ ಪೌಣೆ ಮನೆಯಾಗ ಇರ್ತಾವ್ರಿ. ಮತ್ತೆ ಹೋಗಿ ಬರ್ತಾವ್ರಿ, ಎಲ್ಲಿ ಐತಿ ಯಾರಿಗೆ ಹಾಸ್ಪಿಟಲ್ ಮತ್ತೆ ಡೆಲಿವರಿ ಪೇಷಂಟ್ ಬರೋದ್ರಿ ತಲೆ ಮೇಲಿಂದ ತಗೊಂಡು ಹೋಗ್ಬೇಕ್ರಿ ಸರ್. ಯಾರು ಆಂಬುಲೆನ್ಸ್ ಬರುದಿಲ್ಲ, ಮತ್ತೆ ಬೈಕ್ ಮೇಲಿಂದ ತಗೊಂಡು ಹೋಗಕ್ ಬರುದಿಲ್ಲ ಸರ್. ಯಾಕಂದ್ರೆ ಗಾಡಿ ಬಾರಿ ಸ್ಲಿಪ್ ಆಗ್ತಾವ್ರಿ. ಮತ್ತೆ ಎಲ್ಲಿ ಎಷ್ಟು ಜನ ಬಿಡ್ತಾವ್ರಿ, ಎಷ್ಟು ಸಾರಿಗೆ ಬಿಡ್ತಾವ್ರಿ.